ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಕರ್ನಾಟಕ ಕಂಡಂಥ ಧೀಮಂತ ನಾಯಕ ಎಸ್ ಬಂಗಾರಪ್ಪನ ಹೊರತುಪಡಿಸಿದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚಿರಪರಿಚಿತವಾಗಿರ್ತಕ್ಕಂಥ ಮತ್ತೊಂದು ಹೆಸರು ಯಾವುದು ಕೇಳಿದ್ರೆ ಅದು ಈಗಿನ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು. ಯಾಕೆ ಕೇಳಿದ್ರೆ ಅವರ ಮಾತಿರ್ಬೋದು, ಅವರ ನಡೆ ಇರ್ಬೋದು, ಅವರ ಅಭಿವೃದ್ಧಿ ಪರ ಚಿಂತನೆಗಳಿರ್ಬೋದು, ಎಲ್ಲರನ್ನೂ ಕೂಡ ಗಮನ ಸೆಳೀತದೆ. ನಾನು ಕೂಡ ಅವರನ್ನು ಬಲ್ಲೆ. ಮೀಡಿಯಾದ ವಿವಿಧ ಪರಿಧಿಗಳಲ್ಲಿ ಅವರನ್ನು ಸಾಕಷ್ಟು ಬಾರಿ ಮಾತನಾಡಿಸಿದ್ದೇನೆ, ಇಂಟರ್ವ್ಯೂ ಮಾಡಿದ್ದೇನೆ. ಅವರಲ್ಲಿ ವ್ಯಕ್ತವಾಗುವಂಥ ಮಾತುಗಳು ಭರವಸೆಯನ್ನು ಹುಟ್ಟಿಸ್ತದೆ. ಆದರೆ ಇತ್ತೀಚಿನ ಒಂದು ಪ್ರಕರಣದಲ್ಲಿ ಅವರು ಮಾತಾಡಿರ್ತಕ್ಕಂಥ ರೀತಿ ನನಗೂ ಕೂಡ ನಿರಾಸೆಯನ್ನು ಮೂಡಿಸಿದೆ, ಅಲ್ಲದೆ ಅವರ ಅಭಿಮಾನಿಗಳಲ್ಲೂ ಕೂಡ ನಿರಾಸೆಯನ್ನು ಮೂಡಿಸಿದೆ. ಅಂಥ ಪ್ರಕರಣ ಯಾವುದು? ನಗರ ಹೋಬಳಿಗೆ ಭೇಟಿ ಇತ್ತಂಥ ಸಂದರ್ಭದಲ್ಲಿ, ನಗರ ಹೋಬಳಿಯ ಅಭಿವೃದ್ಧಿ ವಿಚಾರದ ಸಂದರ್ಭದಲ್ಲಿ ಅವರು ಮಾತಾಡಿರ್ತಕ್ಕಂಥ ರೀತಿ ಎಲ್ಲೋ ಒಂದು ಕಡೆ ನಿರಾಸೆಯನ್ನು ಹುಟ್ಟಾಕಿರ್ತಕ್ಕಂಥ ಸತ್ಯ. ಅದು ಏನು ಮಾತನಾಡಿದ್ದಾರೆ ಆ ಬಗ್ಗೆ ಮತ್ತೆ ವಿಶ್ಲೇಷಣೆ ಮಾಡೋಣ. ಅವರ ವಿಡಿಯೋನ ಒಮ್ಮೆ ನೋಡ್ಕೊಂಡು ಬನ್ನಿ. ವೀಕ್ ಸ್ಟೆಚ್ಗಳು ಏನಿದೆ ಕೊಲ್ಲೂರು ಆ ಕಡೆಯಿಂದ ಮಾಡ್ಕೊಂಡ್ ಬಂದಿವಿ. ಈ ಮೂರನೇ ಇದರಲ್ಲಿ ಫುಲ್ ಪ್ಲೆಜರ್ ಮಾಡ್ಕೊಂಡ್ ಬರ್ತೀವಿ. ಹಂತ ಅದಲ್ಲ. ಯಾಕಂದ್ರೆ ಫೋನ್ ಆಗ್ತಾ ಕಣ ಬೆಳಗಿಂದ ಇದು ಲೋಕೇಶ್ ಫೋನ್ ತಗೊಳ್ಳಿ. ಅದು ಏನಾಯ್ತು ಅಂತ ಹೇಳಿದ್ರೆ ಸಿಗಂದೂರು ಓಪನ್ ಆಯ್ತು. ಸಿಗಂದೂರು ಯಾವಾಗ ಓಪನ್ ಆಯ್ತು ನಗರ ಪೂರ್ಣ ಬಿದ್ದು ಅಂತ ಹೇಳಿದ್ರೆ ಸಿಗಂದೂರು ಓಪನ್ ಆಯ್ತು ಏನಂತ ಹೇಳಿ ಬೆಂಗಳೂರಿಂದ ಬರೋರು ರಾತ್ರಿ ಅಮಾವಾಸ್ಯೆ ಪೂಜೆಗೆ 1:30-2 ಗಂಟೆ ತನಕ ವ್ಯವಹಾರ ಆಯ್ತು. ಸಿಗಂದೂರು ಬ್ರಿಡ್ಜ್ ಅಲ್ಲಿ ಹೋಗೋರು ಯಾರಪ್ಪ? ಆ ಹೊನ್ನಾವರ ಕಡೆಯಿಂದ ಬರೋದು ಬೆಂಗಳೂರಿನವರು ಬಂದು ರಾಣೆಬೆನ್ನೂರು, ಶಿಕಾರಿಪುರ, ಹೊಸನಗರ, ಬೈಂದೂರು ನಗರದ ಮೇಲೆ ಏನು ಹೋಗ್ತಲ್ಲ. ಇದು 766C ಅಲ್ವಾ ಇದು? ನಾನೀಗ ಸುತ್ತ ಮತ್ತೆ ಬೆಕ್ಕೋಡಿ ಬ್ರಿಡ್ಜ್ ಮಾಡ್ತಾ ಇದ್ದೀನಲ್ಲ, ಅದೇನದು? ನಾವೊಂದು ಪ್ರಸ್ತಾಪ ಮಾಡಿದ್ವಿ ಹಳೇದು. ಈಗ ಹೊನ್ನಾಳಿ ಟು ಬೈಂದೂರು ಇತ್ತಲ್ಲ, ಈಗ ಹೊನ್ನಾಳಿ ಟು ಒಂದು ಒಪ್ಪಬೇಕಾದ್ರೆ ಬಟ್ ಸೇತುವೆ ಆಗ್ಲಿಲ್ಲ ಅಂತಿದೆ. ಸುತ್ತ ಬೆಕ್ಕೋಡು ಎಲ್ಲ ವೆಹಿಕಲ್ ಅಲ್ವಾ? ಅದಾಗಿದ್ರೆ ಹೆಚ್ಚು ವೆಹಿಕಲ್ ಈ ಕರ್ವಿಂಗ್ಸ್ ಎಲ್ಲ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಹೋಗುತ್ತೆ. ಬರೀ ನಾವು ಇದೊಂದು ಪ್ರವಾಸೋದ್ಯಮ ಬರೀ ನಗರ ಈ 3 ಹಳ್ಳಿಗಷ್ಟು ಮಾಡಕ್ಕಾಗಲ್ಲ. ಇಡೀ ದೇಶದಿಂದ ರಾಜ್ಯದಿಂದ ಬರೋಂಥ ಜನರನ್ನ ಅವರ ಒಂದು ಹಿತದೃಷ್ಟಿನೂ ಇಷ್ಟ ಮಾಡ್ಬೇಕಾಗತ್ತೆ. ನಾನೇ ಡೈಲಿ ಓಡಾಡ್ತೀನಿಲ್ಲ ಬೆಳಗ್ಗೆ ಅಲ್ವಾ? ಇದರೊಳಗೆ ಓಡಾಡ್ತೀನಿ. ಮಾಡಪ್ಪ ಇದು ಒಂದು ಇವೆಲ್ಲ ವ್ಯಾಲ್ಯೂಟೆಡ್. ಹುಲಿಕಲ್ ಘಾಟಿ ಆದ್ರೂ ಮಾಡ್ತೀರಾ ಸರ್? ಹುಲಿಕಲ್ ಘಾಟಿ ರೋಡ್ ಹೇಳಿದ್ದೆ. ನನ್ಗೆ ಅರ್ಥನೇ ಆಗ್ತಿಲ್ಲ. ಏನು ಹೈವೇ ಏನ್ ಅನ್ಕೊಂಡಿರೋದು? ಏನೋ ದೇವರದಂಗೆ ನಿಮ್ ಯಡಿಯೂರಪ್ಪ MP ಮಾಡಿಸಿದ್ ಬಿಟ್ರೆ ಇದನ್ನ ಹೈವೇ ಎಲ್ಲ ಎಲ್ಲದೂ ಹೈವೇ ಯಾಕೆ ತಗೊಂಡ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಸೆಲೆಕ್ಟೆಡ್ ಅವ್ರು ಕಮರ್ಷಿಯಲ್ ವರ್ಕೌಟ್ ಆಗೋದು ಮಾತ್ರ ನೋಡ್ತವಂತಾರ ಸರ್. ಇದು ಕಮರ್ಷಿಯಲ್ ನಿಮ್ಗೆ ಮಾಹಿತಿ ಇಲ್ಲ ಸರ್. ಮೈ ಡಿಯರ್ ಫ್ರೆಂಡ್, ಇಡೀ ದೇಶದ್ದು ಕೇಳಿದ್ರಲ್ಲ. ಸಂಸದರ ಮಾತುಗಳ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕಿಂತ ಮುಂಚಿತವಾಗಿ ನಗರ ಹೋಬಳಿ ಬಗ್ಗೆ ನಿಮಗೆ ಗೊತ್ತೇ ಇದೆ. ನಗರ ಹೋಬಳಿ ಎಲ್ಲವನ್ನು ಕಳೆದುಕೊಂಡು ಏನೂ ಇಲ್ಲದಂತಾಗಿರುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಕಣ್ಣು ಮುಂದಿದೆ. ನಗರ ಹೋಬಳಿ ಇಡೀ ರಾಜ್ಯಕ್ಕೆ ಎಲ್ಲವನ್ನೂ ಕೊಟ್ಟಿದೆ, ತಾನು ಬರಿದಾಗಿದೆ. ಆದರೆ ನಗರ ಹೋಬಳಿಗೆ ಈ ತನಕ ಆಳುವ ಸರ್ಕಾರಗಳು ಶಾಶ್ವತವಾಗಿರ್ತಕ್ಕಂಥ ಯಾವುದೇ ಯೋಜನೆಗಳನ್ನು ಕೊಡುವುದರಲ್ಲಿ ವಿಫಲವಾಗಿದೆ ಅಂತ ಹೇಳಿದ್ರೆ ಯಾವುದೇ ತಪ್ಪಿಲ್ಲ. ಇಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಅಂತಲ್ಲ, ಆದರೆ ನಗರ ಹೋಬಳಿ ಮಾತ್ರ ದಯನೀಯ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದು ಮಾತ್ರ ನಗ್ನ ಸತ್ಯ. ಈಗಾಗಲೇ ನೀವು ವಿಡಿಯೋದಲ್ಲಿ ನೋಡಿದ್ರಿ, ನಗರಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಸಂಸದರಿಗೆ ಇಲ್ಲಿಯ ಸ್ಥಳೀಯರು, ನಗರ ಉಳಿಸಿ ಹೋರಾಟ ವೇದಿಕೆಯ ಒಂದಷ್ಟು ಕಾರ್ಯಕರ್ತರು ಒಂದು ಬೇಡಿಕೆಗಳನ್ನು ಇಡ್ತಾರೆ. ಒಂದು ಸಹಜವಾಗಿ ಅವರಿಗೆ ಬೇಸರ ಇದೆ. ಏನು ಕೇಳಿದ್ರೆ 2012ರಲ್ಲಿ ನಮ್ಮ ಏನು ರಾಣೆಬೆನ್ನೂರು ಬೈಂದೂರು ಹೆದ್ದಾರಿ 766C ಅದು ನಗರದ ಮೂಲಕ ಹೋಗ್ತಕ್ಕಂಥ ನಿಟ್ಟಿನಲ್ಲಿ 2012ರಲ್ಲೇ ನೋಟಿಫಿಕೇಷನ್ ಆಗಿತ್ತು. ಆದರೆ ಬದಲಾದ ಕಾಲಮಾನದಲ್ಲಿ ಅದಕ್ಕೆ ಪರ್ಯಾಯವಾಗಿ ಬೈಪಾಸ್ ಉದ್ಭವ ಆಗ್ತದೆ. ತದನಂತರ ಇದು ತನ್ನ ಚಾರ್ಮನ್ನು ಕಳೆದುಕೊಳ್ತದೆ. ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಹೊಸನಗರದಿಂದ ನೇರವಾಗಿ ಅಡುಗೋಡಿಗೆ ಸಂಪರ್ಕಿಸುವಂಥ ರೀತಿಯಲ್ಲಿ ಬೈಪಾಸ್ ಕಾಮಗಾರಿ ಕೂಡ ಈಗಾಗಲೇ ಸೇತುವೆಗಳು ಕೂಡ ನಿರ್ಮಾಣ ಆಗಿದೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಅವರು ಮಾತಾಡಿರ್ತಕ್ಕಂಥ ರೀತಿ ಗೊತ್ತಿಲ್ಲದ ರೀತಿಯಲ್ಲಿತ್ತು ಅಂತ. ಹೇಗೆ ಕೇಳಿದ್ರೆ, ಹಿಂದೆ ಕೂಡ ಇದೇ ಬೈಪಾಸಿನ ಬಗ್ಗೆ ಸನ್ಮಾನ್ಯ ರಾಘವೇಂದ್ರ ಅವರು ಇದು ಹೊಸನಗರದಿಂದ ಅಡುಗೋಡಿಗೆ
ಕೇವಲ 10 ನಿಮಿಷದಲ್ಲಿ 12 ಕಿಲೋಮೀಟರ್ ಕ್ರಮಿಸ್ತಕ್ಕಂಥ 100 ಕಿಲೋಮೀಟರ್ ಫಾಸ್ಟ್ನಲ್ಲಿ ತಲುಪಬಹುದಾದಂಥ ಒಂದು ವಿನೂತನ ಯೋಜನೆ. ಹಾಗಾಗಿ ಈ ಬೈಪಾಸಿಗೆ ಒತ್ತು ನೀಡಲಾಗಿದೆ. ಜಿಲ್ಲೆಗಳ ಸಂಪರ್ಕವನ್ನು ಕಡಿತಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ವೇದಿಕೆಗಳಲ್ಲಿ ಸಾಕಷ್ಟು ಪ್ರೆಸ್ ಮೀಟ್ಗಳಲ್ಲಿ ಅದನ್ನು ಹೇಳಿದರು. ಆದರೆ ಇಲ್ಲಿ ಏನು ನಗರ ಉಳಿಸಿ ಹೋರಾಟ ವೇದಿಕೆ ಕಾರ್ಯಕರ್ತರು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಆ ಬೆಕ್ಕೋಡಿ ಸೇತುವೆ ಯಾವುದು ಅನ್ನೋ ರೀತಿಯಲ್ಲಿ ಗೊತ್ತಿಲ್ಲದ ರೀತಿಯಲ್ಲಿ ವ್ಯವಹರಿಸಿದ್ದು ಎಲ್ಲೋ ಒಂದು ಕಡೆ ನನಗೂ ಕೂಡ ವಿಚಿತ್ರವಾಗಿ ಕಾಣಿಸ್ತು. ಅಲ್ಲದೆ ಮತ್ತೊಂದು ಪ್ರಶ್ನೆ ಸಹಜವಾಗಿ ಬರ್ತದೆ, ನಗರ ಏನು ಪ್ರವಾಸೋದ್ಯಮ ಡೆವಲಪ್ ಮಾಡ್ಬೋದಲ್ಲ ಅಂತ ಬಂದಾಗ ನಗರ ಹೋಬಳಿ ಅಥವಾ ಹಳ್ಳಿಯನ್ನು ಗುರುತು ಮಾಡಿಕೊಂಡು ಪ್ರವಾಸೋದ್ಯಮನ ನಿರ್ಧಾರ ಮಾಡಲಿಕ್ಕಾಗೋದಿಲ್ಲ. ಇಡೀ ದೇಶದ ಪ್ರವಾಸೋದ್ಯಮ ನಿರ್ಧಾರ ಮಾಡಬೇಕಾಗ್ತದೆ. ಅಲ್ಲಿಂದ ಬರ್ತಕ್ಕಂಥವರ ಯೋಗಕ್ಷೇಮಗಳ ಹಿತದೃಷ್ಟಿಯನ್ನು ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಮತ್ತೊಂದು ಮಾತು ಕೂಡ ಎಲ್ಲೋ ಒಂದು ಕಡೆ ಘಾಸಿಗೊಳಿಸ್ತದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹುಲಿಕಲ್ ಘಾಟ್ ಇದೆಯಲ್ಲ ಅದಾರು ಹೆದ್ದಾರಿ ಆಗ್ತದ ಅಂತಕ್ಕಂಥ ಪ್ರಶ್ನೆ ಬಂದಾಗ ಅದನ್ನು ಕೂಡ ಎಲ್ಲೋ ಒಂದು ಸ್ವಲ್ಪ ಖಾರವಾಗಿ ಏನು ಗಲ್ಲಿಗಳನ್ನು ನ್ಯಾಷನಲ್ ಹೈವೇ ಮಾಡಲಿಕ್ಕೆ ಸಾಧ್ಯ ಆಗ್ತದ, ಏನು ಮಾತಾಡ್ತಿದ್ರೆ ನನಗೆ ಗೊತ್ತಾಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ಕೂಡ ಆ ರೀತಿಯಲ್ಲಿ ಕೂಡ ಮಾತಾಡಿದ್ದು ಕೂಡ ಎಲ್ಲ ಒಂದು ಕಡೆ ಮನಸ್ಸಿಗೆ ನೋವಾಗ್ತದೆ. ಯಾಕೆ ಕೇಳಿದ್ರೆ ಖಂಡಿತ ಸ್ವಾಮಿ, ನೀವು ಹೇಳಿರ್ತಕ್ಕಂಥ ನಗರ ಹೋಬಳಿ ಹಳ್ಳಿನೇ, ಆದರೆ ಹಳ್ಳಿ ಯಾಕಾಯಿತು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಇಡೀ ನಮ್ಮ ಇತಿಹಾಸದ ಪುಟಗಳನ್ನು ನೋಡಿದಾಗ ನಗರ ಹೋಬಳಿ ಹಳ್ಳಿ ಆಗಿರಲಿಲ್ಲ. ಆದರೆ ಜನತಂತ್ರ ವ್ಯವಸ್ಥೆ ತನ್ನಂತರವೂ ನಗರ ಹೋಬಳಿ ಹಳ್ಳಿ ಆಗಿರಲಿಲ್ಲ, ಒಂದು ತಾಲೂಕು ಕೇಂದ್ರ ಕೂಡ ಆಗಿತ್ತು. ಆದರೆ ಹಳ್ಳಿಯನ್ನಾಗಿ ಮಾಡಿದ್ದು ಯಾರು ಕೇಳಿದರೆ ಇದೇ ಆಳುವ ಸರ್ಕಾರಗಳು. ಇಲ್ಲಿ ಅಭಿವೃದ್ಧಿ ನೆನೆಗುದಿಗೆ ಬೀಳಲಿಕ್ಕೆ ಯಾರು ಕಾರಣ ಕೇಳಿದರೆ ಇದೇ ಆಳುವ ಸರ್ಕಾರಗಳು. ಎಲ್ಲೂ ಕೂಡ ಸ್ವತಂತ್ರ ಏನು ನಮ್ಮ ಡೆಮಾಕ್ರಸಿ ಬಂದ ನಂತರದಲ್ಲಿ ಇಷ್ಟು ವರ್ಷ ಕಳೆದಿದ್ದೇವೆ, ಆದರೆ ನಾಡಿಗಾಗಿ ನಾಡಿನ ಬೆಳಕಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿರ್ತಕ್ಕಂಥ ಅಥವಾ ಎಲ್ಲ ರೀತಿ ತನ್ನ ನಗರ ಹೋಬಳಿಯ 90% ಭಾಗವನ್ನು ಹಿನ್ನೀರನ್ನು ತುಂಬಿಕೊಂಡಿರ್ತಕ್ಕಂಥ ನಗರ ಹೋಬಳಿಗೆ ಒಂದು ಪ್ಯಾಕೇಜ್ ಆಗಲಿ, ಒಂದು ಶಾಶ್ವತ ಪರಿಹಾರ ಆಗಲಿ, ಶಾಶ್ವತ ಅಭಿವೃದ್ಧಿ ಆಗಲಿ ಇಲ್ಲಿ ತನಕ ಆಗಿರ್ತಕ್ಕಂಥ ಯಾವುದೇ ನಿದರ್ಶನಗಳು ನಮ್ಮ ಕಣ್ಮುಂದೆ ಸಿಗೋದಿಲ್ಲ. ನಗರ ಹೋಬಳಿ ಅಂದರೆ ಬಿದನೂರು ತ್ಯಾಗಕ್ಕೆ ಪ್ರತೀಕ ಅಂತ. ಇತಿಹಾಸದಲ್ಲಿ ಶಿವಾಜಿ ಮಗ ರಾಜಾರಾಮಿಗೆ ಆಶ್ರಯ ಕೊಟ್ಟಿದ್ದ ಕಾರಣದಿಂದನೇ ಇಡೀ ಬಿದನೂರು ಧ್ವಂಸ ಆಗ್ತದೆ. ಅದಾದ ನಂತರ ಜನತಂತ್ರ ವ್ಯವಸ್ಥೆ ಬಂದ ಮೇಲೆ ಇಲ್ಲಿ ಬೀಳ್ತಕ್ಕಂಥ ವರ್ಷಧಾರಿಯನ್ನು ನೋಡಿ ಕಂಡಲ್ಲಿ ಜಲಾಶಯಗಳ ನಿರ್ಮಾಣ ಆಗ್ತದೆ. ಅಲ್ಲದೆ ರಾಜ್ಯದ ಪ್ರಮುಖ ಜಲಾಶಯ ಆಗಿರ್ತಕ್ಕಂಥ ಲಿಂಗನಮಕ್ಕಿಯ ಹಿನ್ನೀರಿನ ಒಡಲ ಕೂಡ ಮಾರ್ಪಾಡಾಗ್ತದೆ. ಇದೇ ಹಿನ್ನೆಲೆಯಲ್ಲಿ ತ್ಯಾಗದ ಪ್ರತೀಕವಾಗಿ ಸರ್ಕಾರದಿಂದ ಏನು ಬಳುವಳಿ ಬರಬೇಕಿತ್ತು ಆ ಬಳುವಳಿ ಬರೋದಿಲ್ಲ, ಬದಲಾಗಿ ಇನ್ನಷ್ಟು ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ಅದು ಎಲ್ಲದರ ನಡುವೆ ಸಾಕಷ್ಟು ವರ್ಷಗಳ ನೋಡಿ ಎಲ್ಲೋ ಒಂದು ಕಡೆ ಒಂದು ಭರವಸೆಯ ಆಶಾಕಿರಣವಾಗಿ ಬಂದಿದ್ದು ಒಂದು ಏನು ಕೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ 766C, ಅದು ರಾಣಿಬೆನ್ನೂರಿಂದ ಬೈಂದೂರಿಗೆ ಹೋಗ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಅದೇ ನಗರ ಹೋಬಳಿಯಲ್ಲಿ ಹೋಗ್ತಾ ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಮೊದಲಿರ್ತಕ್ಕಂಥ ನೋಟಿಫಿಕೇಶನ್ ಆಧಾರದಲ್ಲಿ ಏನು ಹೊಸನಗರ, ಜಯನಗರ, ಕಾರಗಡಿ, ನಗರ, ಮತ್ತಿಮನೆ, ಸಂಪೆಕಟ್ಟೆ, ನಿಟ್ಟೂರು ಭಾಗದಲ್ಲಿ ಏನು ಹೋಗಬೇಕಾಗಿತ್ತು ಬದಲಾದ ಕಾಲಮಾನದಲ್ಲಿ ಅದಕ್ಕೆ ಬೈಪಾಸನ್ನು ನಿರ್ಮಾಣ ಆಗ್ತದೆ. ಅದು ಎಷ್ಟೋ ನೆನಗುದಿಗೆ ಬೀಳ್ತದೆ. ಎಲ್ಲೋ ಮಾತಿನಲ್ಲಿ ಹೇಳ್ಬೋದು ಅಲ್ಲೂ ಹೆದ್ದಾರಿ ಆಗ್ತದೆ, ಇಲ್ಲೂ ಹೆದ್ದಾರಿ ಆಗ್ತದೆ ಅಂತ ಹೇಳ್ಬೋದು. ಆದರೆ ಎಲ್ಲೋ ನೀವೇ ಹೇಳಿದ ರೀತಿಯಲ್ಲಿ 30 ಕಿಲೋಮೀಟರ್ ಕಡಿಮೆ ಆಗ್ತಕ್ಕಂಥ ಒಂದು ಬೈಪಾಸ್ ಇದ್ದಾಗ ಯಾರೂ ಕೂಡ ಬೈಪಾಸನ್ನು ಹೊರತುಪಡಿಸಿ ಈ ಹೆದ್ದಾರಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥ ಸತ್ಯ. ಆದರೆ ನನಗೆ ಎಲ್ಲೋ ಒಂದು ಕಡೆ ಹೆದ್ದಾರಿ ಎಲ್ಲಿ ಹೋಯ್ತು ಕೇಳಿದರೆ ನಗರ ಹೋಬಳಿಯ ಗಡಿ ಭಾಗದಲ್ಲಿ 95% ನಗರ ಹೋಬಳಿಯನ್ನು ಬಿಟ್ಟು ನಗರ ಹೋಬಳಿಯ ಗಡಿ ಭಾಗದಲ್ಲಿ ಆ ಬೈಪಾಸ್ ಹೋಗ್ತದೆ ಅಂತ. ಖಂಡಿತ ಅಲ್ಲಿರ್ತಕ್ಕಂಥ ಗ್ರಾಮಗಳಾಗಲಿ, ಅಲ್ಲಿರ್ತಕ್ಕಂಥ ಊರುಗಳಾಗಲಿ ಈ ಹೆದ್ದಾರಿಯಿಂದ ಅನುಕೂಲ ಆಗುತ್ತೆ ಅಂತಾದರೆ ಅದನ್ನು ಕೂಡ ಸ್ವಾಗತ ಮಾಡ್ತೇವೆ ನಾವು. ಆದರೆ ನಗರ ಹೋಬಳಿ ಅಥವಾ ಬಿದನೂರನ್ನು ಡೆವಲಪ್ ಮಾಡೋದಕ್ಕೆ ಸಾಕಷ್ಟು ಸಂಪನ್ಮೂಲಗಳು ಇಲ್ಲಿದ್ದಾವೆ. ಅದು ಪ್ರಾಕೃತಿಕ ಸಂಪನ್ಮೂಲಗಳಿರ್ಬೋದು ಅಥವಾ ಐತಿಹಾಸಿಕ ಸಂಪನ್ಮೂಲಗಳಿರ್ಬೋದು. ಇದನ್ನೆಲ್ಲ ಕೇಂದ್ರೀಕೃತವಾಗಿ ಇಟ್ಟುಕೊಂಡು ನಾವು ನಗರ ಹೋಬಳಿಗೆ, ಬಿದನೂರಿಗೆ ಹೊಸ ಚಿತ್ರಣ ಕೊಡ್ತಕ್ಕಂಥ ಎಲ್ಲ ಅವಕಾಶಗಳಿದೆ. ಎಲ್ಲೋ ಒಂದು ಕಡೆ ಬೇರೊಂದು ಕಡೆ ಪ್ರವಾಸೋದ್ಯಮ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಬೇಸಿಕ್ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳು ಇರೋದಿಲ್ಲ. ಆದರೆ ನಮ್ಮಲ್ಲಿ ಎಲ್ಲವೂ ಕೂಡ ಐತಿಹಾಸಿಕವಾಗಿ, ಪ್ರಾಕೃತಿಕವಾಗಿ ಎಲ್ಲ ಸಂಪನ್ಮೂಲಗಳಿದ್ದಾವೆ. ಆದರೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಮಾತ್ರ. ಆದರೆ ಸಂಸದರು ಒಂದು ಮಾತನ್ನು ಹೇಳಿದಾಗ ನನಗೆ ಎಲ್ಲೋ ಒಂದು ಕಡೆ ಪ್ರವಾಸೋದ್ಯಮದ ವಿಚಾರ ಬಂದಾಗ ಇಡೀ ದೇಶದ ಕಾನ್ಸೆಪ್ಟನ್ನು ನಾವು ನೋಡಬೇಕಾಗ್ತದೆ ಅಂತ ಮಾತನ್ನು ಖಂಡಿತ ಸ್ವಾಮಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನಗರ ಹೋಬಳಿ ಕೊಟ್ಟಿರ್ತಕ್ಕಂಥ ಕೊಡುಗೆ, ನಗರ ಹೋಬಳಿ
ತ್ಯಾಗ ಮಾಡಿರ್ತಕ್ಕಂಥ ರೀತಿ, ನಗರ ಹೋಬಳಿ ಏನು ಹೆಚ್ಚು ಕಡಿಮೆ ಅರ್ಧ 5 ದಶಕಕ್ಕಿಂತ ವಂಚನೆಗೆ ಒಳಗಾಗಿದ್ದ ರೀತಿಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಇಲ್ಲಿಯ ಜನ ಮಾಡಿದ್ದು ಅವರು ವೈಯಕ್ತಿಕವಾಗಿ ತ್ಯಾಗ ಮಾಡಿದ್ದಲ್ಲ, ಇಡೀ ನಾಡಿಗೋಸ್ಕರ ತ್ಯಾಗ ಮಾಡಿದ್ದು, ಇಡೀ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದು, ತನ್ನ ಸರ್ವಸ್ವವನ್ನು ಬರೆದು ಮಾಡ್ಕೊಂಡಿದ್ದು. ಆ ಅಳಿದುಳಿದ ಜನಕ್ಕೆ ಒಂದು ಆರ್ಥಿಕ ಚೈತನ್ಯ ನೀಡುವಂಥ ರೀತಿಯಲ್ಲಿ ಇರ್ತಕ್ಕಂಥ ಏಕೈಕ ಆಶೀಕರಣ ಇಲ್ಲಿಯ ಪ್ರವಾಸೋದ್ಯಮ. ಆದರೆ ಪ್ರವಾಸೋದ್ಯಮಕ್ಕೆ ನೀವು ಹೇಳ್ತೀರಿ, ಇಡೀ ದೇಶದ ಪ್ರವಾಸೋದ್ಯಮ ನಾವು ಗಮನದಲ್ಲಿ ತರಬೇಕಾಗತ್ತೆ. ಎಲ್ಲೋ ನಗರ ಹೋಬಳಿ ಹಳ್ಳಿಯನ್ನು ಗುರುತಿಸಿ ನಾವು ಪ್ರವಾಸೋದ್ಯಮ ಮಾಡೋದಲ್ಲ ಅಂತ. ಖಂಡಿತ ಅಲ್ಲ. ಎಲ್ಲ ಪ್ರವಾಸೋದ್ಯಮಗಳು ಸ್ಥಳಗಳು ಇರ್ತಕ್ಕಂಥದ್ದು ಹಳ್ಳಿಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ನಗರ ಹೋಬಳಿಯಲ್ಲಿ ಏನುಂಟು ಏನಿಲ್ಲ. ಒಂದು ಸಣ್ಣ ಪ್ರವಾಸೋದ್ಯಮ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಸಂಸದರೇ. ಯಾಕೆ ಕೇಳಿದ್ರೆ, ನಗರ ಹೋಬಳಿಯಲ್ಲಿ ಇಡೀ ಕೆಳದಿ ಅರಸರ ರಾಜಧಾನಿಯಾಗಿ ಉತ್ತುಂಗಕ್ಕೆ ಮೆರೆದಿರ್ತಕ್ಕಂಥ ಐತಿಹಾಸಿಕ ಬಿದನೂರಿನ ಕೋಟೆ ಕೂಡ ಇದೆ. ಅಲ್ಲದೆ ಇಡೀ ನಮ್ಮ ದೇಶದಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಆವಾಗ ವಿಶ್ವೇಶ್ವರಯ್ಯನವರಿಗೆ ಕನ್ನಂಬಾಡಿಯ ಬೃಂದಾವನ ಕಟ್ಟಲಿಗೆ ಪ್ರೇರಣೆ ಆಗ್ತು ಅಂತ ಹೇಳ್ತಕ್ಕಂಥ ದೇವಗಂಗೆಯ ಸಪ್ತಕುಳ ಇದೆ. ಅಲ್ಲದೆ ಭುವನಗಿರಿ ಕೊಡಚಾದ್ರಿ ಇದೆ. ಅಷ್ಟು ಬೇಡ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಎತ್ತರದಿಂದ ಬೀಳ್ತಕ್ಕಂಥ ಕುಂಚಿಕಲ್ ಫಾಲ್ಸ್ ಇದೆ. ಅಲ್ಲದೆ ಇಡೀ ದೇಶವನ್ನು ತನ್ನೆಡೆಗೆ ಸೆಳೆದಿರ್ತಕ್ಕಂಥ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಹುಲಿಕಲ್ ಘಾಟ್ ಸೆಕ್ಷನ್ ಇದೆ. ಇದೆ ಕೆಲವೇ ಹೇಳ್ತಕ್ಕಂಥದ್ದು. ಹುಲಿಕಲ್ ಫಾಲ್ಸ್ ಇದೆ, ಆಮೇಲೆ ನಮಗೆ ಎಲ್ಲಿ ತಲಸಿ ಅಬ್ಬಿ ಫಾಲ್ಸ್ ಇದೆ. ಇಡೀ ಇನ್ನೂ ಕೂಡ ಕಾನನದ ನಡುವೆ ಅವಿತುಕೊಂಡಿರ್ತಕ್ಕಂಥ ಚಕ್ರ ಫಾಲ್ಸ್ ಇದೆ, ಚಕ್ರ ಸಾವೇಕ್ಲು ಡ್ಯಾಮ್ ಇದೆ, ಕೈರ್ಗುಂದ ಡ್ಯಾಮ್ ಇದೆ, ವರಾಹಿ ಹಿನ್ನೀರಿನ ಪ್ರದೇಶವಿದೆ. ನಮ್ಮ ದೇಶದಲ್ಲೇ ವಿಶೇಷವಾಗಿರ್ತಕ್ಕಂಥ ಏಕಶಿಲಾ ಮೂರ್ತಿಯಾಗಿರ್ತಕ್ಕಂಥ ಪಂಚಮುಖಿ ವಿಗ್ರಹದ ದೇವಸ್ಥಾನ ಇದೆ, ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆ. ಅಷ್ಟೇ ಮಾತ್ರ ಅಲ್ಲ, ಕೆಳದಿ ಅರಸರ ಆರಾಧ್ಯ ದೈವವಾಗಿರ್ತಕ್ಕಂಥ ನೀಲಕಂಠೇಶ್ವರ ದೇಗುಲ ಇದೆ. ಅಲ್ಲದೆ ನಿಮಗೆ ಇನ್ನೂ ಬಸವಣ್ಣ ಸಾಕಷ್ಟು ಇಲ್ಲಿ ಯಾವಾಗಲೂ ಹೇಳ್ತಾರೆ, ಇಲ್ಲೊಂದು ಪ್ರತಿ ಕಲ್ಲುಗಳು ಕೂಡ ಇತಿಹಾಸ ಪುಟವನ್ನು ತೆರೆದಿರ್ತದೆ ಅಂತಕ್ಕಂಥ ಮಾಹಿತಿ ಇಲ್ಲೆಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಇದು ಸಣ್ಣ ಪ್ರವಾಸೋದ್ಯಮ ಅಲ್ಲ, ಇದೊಂದು ಹಳ್ಳಿ ಅನ್ನೋ ರೀತಿಯನ್ನು ಹಳ್ಳಿಯನ್ನು ಮಾಡಿರ್ತಕ್ಕಂಥದ್ದೇ ಆಳುವ ಸರ್ಕಾರಗಳು. ಇದು ಹಳ್ಳಿ ಆಗಿರಲಿಲ್ಲ. ಹೆಸರೇ ಸೂಚಿಸ್ತದೆ ನಗರ ಅಂತ. ನಗರ ಅಂತ ಹೆಸರಿಡಬೇಕಾದ್ರೆ ಅದು ಪೂರಕವಾಗಿದ್ದಾಗ ಮಾತ್ರ ನಗರ ಅಂತ ಬರ್ತದೆ. ಆಗಿದ್ದು ಹೈದರ್ ನಗರ, ಹೈದರ್ ಹೋಗಿ ನಗರ ಉಳಿತು. ನಗರ ಅನ್ನೋ ಕಾನ್ಸೆಪ್ಟ್ ಉಳಿದಿದೆ ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ಜನಸಂಖ್ಯೆ ಇತ್ತು, ಅಷ್ಟು ಮನೆಗಳಿದ್ದು ಅಂತ. ಅದೆಲ್ಲವನ್ನು ಮಾಡಿದ್ದು ಯಾರು ಕೇಳಿದ್ರೆ, ಒಂದು ಆಡಳಿತ ಇತಿಹಾಸದಲ್ಲಾದರೂ ಕೂಡ ಆಡಳಿತಶಾಹಿನೇ, ಜನತಂತ್ರ ವ್ಯವಸ್ಥೆ ಬಂದ ನಂತರ ಕೂಡ ಆಡಳಿತಶಾಹಿನೇ ಇದನ್ನು ಮಾಡಿರ್ತಕ್ಕಂಥದ್ದು. ಇದಕ್ಕೆ ನಮ್ಮ ತಪ್ಪಲ್ಲ ಸ್ವಾಮಿ ಇದು. ಹಾಗಾಗಿ ಈ ಮಾತನ್ನು ಖಂಡಿತವಾಗಿ ಪ್ರವಾಸೋದ್ಯಮದ ವಿಚಾರದಲ್ಲಿ ನಗರ ಹಳ್ಳಿ ಅಂತಕ್ಕಂಥದ್ದು ಬೇಡ. ಇಲ್ಲಿಯ ಜನ ಕೊಟ್ಟ ಕೊಡುಗೆಗೆ ಕೊಡುಗೆಗಿದೆಯಲ್ಲ, ಬಳುವಳಿ ರೂಪದಲ್ಲಿ ಸರ್ಕಾರ ಕೊಡಲೇಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಚಿಂತನೆ ಮಾಡೋದು ಒಳ್ಳೆಯದು ಅಂತ ವಿನಂತಿಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ಹೋಬಳಿ ಹಳ್ಳಿ 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 ಅಂತ ನಾವು ಹೇಳ್ತೇವೆ. ಈ ಹಳ್ಳಿಯನ್ನು ಮಾಡಿದ್ಯಾರು? ಈ ನಗರ ಹೋಬಳಿ ಇತಿಹಾಸದಲ್ಲೇ ತಗಲಿ ಅಥವಾ ಜನತಂತ್ರ ವ್ಯವಸ್ಥೆ ಬಂದ ನಂತರ ಆದರೂ ನಗರ ಹಳ್ಳಿ ಆಗಿರಲಿಲ್ಲ, ನಗರ ಪ್ರದೇಶವಾಗೇ ಆಗಿತ್ತು. ಇವತ್ತು ನೀವು ನೋಡ್ಬೋದು, ಶಿವಮೊಗ್ಗದಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ನಗರ ರೋಡ್ ಅಂತೇಳಿ ಅಲ್ಲಿ ನಾಮಫಲಕ ಇದೆ. ಬಿಟ್ಟರೆ ಎಲ್ಲೋ ಕುಂದಾಪುರ ರೋಡು, ಇಲ್ಲ ಉಡುಪಿ ರೋಡು, ಇಲ್ಲ ನಿಮಗೆ ಮತ್ತೊಂದು ಊರಿನ ರೋಡ್ ಅಂತೇಳಿ ಇಲ್ಲ. ಅಂದರೆ ಅದು ಸೂಚಿಸ್ತದೆ ನಗರವಾಗೇ ಇತ್ತು ಅಂತ. ಆದರೆ ನಗರನ ಹಳ್ಳಿ ಮಾಡಿದ್ಯಾರು? ಆಯಿತು, ಎಲ್ಲೋ ಒಂದು ಕಡೆ ನಾಡಿನ ಬೆಳಕಿಗಾಗಿ ವಿದ್ಯುತ್ತನ್ನು ಕ್ರೋಢೀಕರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಲಿಂಗನಮಕ್ಕಿ ಡ್ಯಾಮ್ ಆಗ್ತದೆ, 1964ರಲ್ಲಿ ಆಗ್ತದೆ. ಅದಕ್ಕಿಂತ ಮುಂಚೆ 1944ರಲ್ಲಿ ಮಡೆನೂರು ಡ್ಯಾಮ್ ನಿರ್ಮಾಣ ಆಗುತ್ತೆ. ಆಯಿತು, ಲಿಂಗನಮಕ್ಕಿ ಡ್ಯಾಮು 64ರಲ್ಲಿ ಆದ ನಂತರದಲ್ಲಿ ಅಲ್ಲಿ ನೀರಿನ್ನೂ ಕಡಿಮೆ ಆಗ್ತದೆ ಅಂತೇಳಿ ಮತ್ತಷ್ಟು ಸ್ಟೋರೇಜ್ ಡ್ಯಾಮ್ಗಳಾದವು. ಆ ಸ್ಟೋರೇಜ್ ಡ್ಯಾಮ್ಗಳಲ್ಲೇ ನಗರ ಹೋಬಳಿಯಲ್ಲೇ ಬಹುತೇಕ ಮೈದಳಿತವೆ. ಅದು ಇದಿರ್ಬೋದು, ಚಕ್ರ ಇರ್ಬೋದು, ಸಾವೇಕ್ಲ್ ಇರ್ಬೋದು, ಕೈರ್ಗುಂದ ಇರ್ಬೋದು, ಪಿಕಪ್ ಇರ್ಬೋದು, ಅಥವಾ ನಿಮಗೆ ಕ್ರಸ್ಟ್ ಗೇಟ್ಗಳಿರ್ಬೋದು, ವರಾಹಿ ಡ್ಯಾಮು ಇರ್ಬೋದು, ಮಾಣಿ ಜಲವಿದ್ಯುತ್ ಯೋಜನೆ ಇರ್ಬೋದು, ಎಲ್ಲವೂ ಕೂಡ ಇದೆ. ಇದೆಲ್ಲ ಮಾಡಿ ಇಲ್ಲಿಯ ಎಲ್ಲೋ ಒಂದು ಕಡೆ ಇದು ಅಭಿವೃದ್ಧಿಗೆ ಮುನ್ನಡೆ ಬರ್ತದೆ ಅಂತೇಳಿ ಅಲ್ಲಿ ಆವತ್ತಿನ ಜನ ಭಾವಿಸಿದ್ರು. ಅದು ಕೂಡ ನಿರಾಸೆ ಆಯಿತು. ಯೋಜನೆಗಳನ್ನು ಕಾರ್ಯಗತ ಮಾಡಬೇಕಾದ್ರೆ ನಿಮ್ಮದ ಬಣ್ಣದ ಮಾತುಗಳನ್ನು ಹೇಳಿ ನಿಮಗೆ ಮೂಲ ಸೌಲಭ್ಯ ಸಿಗ್ತದೆ, ಆಸ್ಪತ್ರೆ ಸಿಗ್ತದೆ, ಬಸ್ ಸ್ಟ್ಯಾಂಡ್ ಸಿಗ್ತದೆ, ನಿಮಗೆ ಸ್ಕೂಲ್ ಸಿಗ್ತದೆ, ಕಾಲೇಜ್ ಸಿಗ್ತದೆ, ಈ ರೀತಿ ಪುಂಖಾನುಪುಂಖವಾಗಿ ಬಣ್ಣದ ಮಾತುಗಳ ಮೂಲಕ ನಿಮಗೆಲ್ಲ ಸೌಲಭ್ಯಗಳು ಸಿಗುತ್ತೆ, ನಗರ ಪ್ರದೇಶವಾಗ್ತದೆ ನಿಮ್ಮದು ಅಂತೇಳಿ ಹೇಳ್ತಕ್ಕಂಥ ನಂತರ ಯೋಜನೆ ಕಾರ್ಯಗತ ಆದಮೇಲೆ ಕೊಟ್ಟ ಭರವಸನ್ನೆಲ್ಲ ನೆಲಸಮ ಮಾಡಿ ಇಲ್ಲಿಂದ ಸಂಪೂರ್ಣವಾಗಿ ಖಾಲಿ ಆಗ್ತದೆ. ಇಡೀ ಚಕ್ರಾನಗರ ಅಂತಕ್ಕಂಥದ್ದು ಇಡೀ ಶಿವಮೊಗ್ಗದಲ್ಲಿ ಹೆಸರುವಾಸಿಯಾಗಿದೆ. ಚಕ್ರಾನಗರದಲ್ಲಿರ್ತಕ್ಕಂಥ IB ಇದೆಯಲ್ಲ, ಆಗಿನ ಮುಖ್ಯಮಂತ್ರಿಗಳು ಸಮೇತ ಬಂದು ಉಳಿತಕ್ಕಂಥ IB ಆಗಿತ್ತು. ಆದರೆ ಎಲ್ಲವೂ ಕೂಡ 700 ಕಟ್ಟಡಗಳು ಧ್ವಂಸ ಆಗ್ತದೆ ಚಕ್ರಾನಗರದಲ್ಲಿ. ಅದಾದ ನಂತರ ಮಾಸ್ತಿಕಟ್ಟೆ
ನಿಮಗೆ ಇಡೀ ವರಾಯಿ ಯೋಜನೆ ಇರ್ತಕ್ಕಂಥದ್ದು ಮಾಸ್ತಿಕಟ್ಟೆ ಮೇಲೆ, ಇಡೀ ವರಾಯಿ ಯೋಜನೆಯ ಕೇಂದ್ರ ಜಾಗ ಏನಾದಿದ್ರು ಅದು ಮಾಸ್ತಿಕಟ್ಟೆ. ಆದರೆ ಯಾವುದೇ ಕಾರಣ ಇಲ್ಲದೆ, ಯಾವುದೇ ಸಕಾರಣ ಇಲ್ಲದೆ ಇಡೀ ಕಾಲೋನಿಯನ್ನು, ಇಡೀ KPCಯನ್ನು ಬರಿದು ಮಾಡಿರ್ತಕ್ಕಂಥದ್ದು ಕೂಡ ಆಳುವ ಸರ್ಕಾರಗಳೇ ಹೊರತು ಇಲ್ಲಿಯ ಜನ ಅಲ್ಲ. ಇದನ್ನು ನಾವು ನೋಡಬೇಕಾಗ್ತದೆ ಅಂತ. ಹೀಗಾಗಿ ಎಲ್ಲವನ್ನು ಇಲ್ಲಿಂದ ತೆಗೆದು ಎಲ್ಲವನ್ನು ಹಿನ್ನೀರನ್ನು ತುಂಬಿಸಿ ಎಲ್ಲದ ಜನವನ್ನು ಬರಿದು ಮಾಡಿ ಇವತ್ತು ಹೊಸನಗರ ವಿಧಾನಸಭಾ ಕ್ಷೇತ್ರ ಹೋಗ್ತದೆ. ಅದಕ್ಕೂ ಕೂಡ ಕಾರಣ ಇದೇ ಮುಳುಗಡೆ. ಈ ಮುಳುಗಡೆಯಿಂದನೇ ಜನ ಇಲ್ಲಿ ಖಾಲಿಯಾಗಿರ್ತಕ್ಕಂಥದ್ದು. ಆಮೇಲೆ ಜನ ಖಾಲಿ ಆದಮೇಲೆ ಜನಸಂಖ್ಯೆ ಇಲ್ಲ ಅಂತ ಹೇಳಿ ವಿಧಾನಸಭಾ ಕ್ಷೇತ್ರವನ್ನು ತೆಗಿತಾರೆ. ಇದೆಲ್ಲವೂ ಕೂಡ ಆಗಿರೋದು ಜನರಿಂದ ಅಲ್ಲ ಸ್ವಾಮಿ, ಇದೆಲ್ಲವೂ ಕೂಡ ಆಗಿದ್ದೇ ಆಳುವ ಸರ್ಕಾರದಿಂದ. ಅಂದರೆ ಆಳುವ ಸರ್ಕಾರಕ್ಕೆ ನಗರ ಹೋಬಳಿಯ ಬಗ್ಗೆ ಯಾಕೆ ನಿರ್ಲಕ್ಷ್ಯ? ಆಳುವ ಸರ್ಕಾರಕ್ಕೆ ಈ ನಗರ ಹೋಬಳಿ ಬಗ್ಗೆ ಯಾಕೆ ನಿರ್ಲಕ್ಷ್ಯ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ ಅಂತ. ಹಾಗಂತ ಕೊಡುಗೆ ಕೊಟ್ಟಿಲ್ವ? ಇಲ್ಲಿ ಜನ ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಕೊಡುಗೆ ಕೊಟ್ಟಿರ್ತಕ್ಕಂಥ ಹೋಬಳಿ ಏನಾದ್ರು ಇದ್ರೆ, ಅಥವಾ ಇಡೀ ದೇಶದಲ್ಲಿ 5 ಡ್ಯಾಮ್ಗಳು, ಸಣ್ಣ ಸಣ್ಣ ಡ್ಯಾಮ್ಗಳನ್ನು ಹೊಂದಿರತಕ್ಕಂಥ ಜಾಗ ಏನಾರಿದ್ರೆ, ಇಡೀ ಒಂದು ಬೃಹತ್ ಲಿಂಗನಮಕ್ಕಿ ಯೋಜನೆ ಈ ರೀತಿಯ ಹಿನ್ನೀರನ್ನು ಹೊಂದಿಕೊಂಡಿರ್ತಕ್ಕಂಥ ಹೋಬಳಿ ಏನಾರಿದ್ರೆ, ಅದು ಇಡೀ ದೇಶದಲ್ಲಿ ಸಿಗ್ತಕ್ಕಂಥದ್ದು ಒಂದೇ ಒಂದು ಹೋಬಳಿ, ಅದು ನಗರ ಹೋಬಳಿ. ಎಲ್ಲವನ್ನು ಸರ್ಕಾರಕ್ಕಾಗಿ, ಎಲ್ಲವನ್ನು ದೇಶಕ್ಕಾಗಿ, ಎಲ್ಲವನ್ನು ರಾಜ್ಯಕ್ಕಾಗಿ ತ್ಯಾಗ ಮಾಡಿ ಬರೆದಾಗಿ ಸ್ವಾಮಿ ಇದು. ಹಾಗಾಗಿ ಇದು ಹಳ್ಳಿ ಅಲ್ಲ, ಹಳ್ಳಿಯನ್ನು ಮಾಡಿದ್ದೇ ಈ ಸರ್ಕಾರ, ಈ ಹಳ್ಳಿಯನ್ನು ಮಾಡಿದ್ದೇ ಈ ಆಳುವ ಸರ್ಕಾರಗಳು. ಆದರೆ ಬೇರೆ ತಾಲೂಕಿಗೆ ಕೊಡ್ತಕ್ಕಂಥ ಮನ್ನಣೆಯನ್ನು ಈ ಹೊಸನಗರ ತಾಲೂಕಿಗಾಗಲಿ, ಹೊಸನಗರ ತಾಲೂಕಿನ ನಗರ ಹೋಬಳಿಗಾಗಲಿ ಕೊಡದೇ ಇರ್ತಕ್ಕಂಥದ್ದೇ ದುರಂತ ಅಂತ. ನಾವು ಮಾಡಿದ ಅನ್ಯಾಯವಾದರೆ ಏನು ಸ್ವಾಮಿ ಅಂತ ಕೇಳಬೇಕಾಗ್ತದಲ್ಲ. ಹಾಗಾಗಿ ಮಾನ್ಯ ಸಂಸದರ ಬಗ್ಗೆ ವಿಶೇಷವಾದ ವಿಶ್ವಾಸ ಇದೆ. ಯಾಕೆ ಕೇಳಿದ್ರೆ, ಇವತ್ತು ಸಿಗಂದೂರು ಬ್ರಿಡ್ಜ್ ಆಗಿದೆ ಅಂತ ಹೇಳಿದ್ರೆ ಅದರ ಕ್ರೆಡಿಟ್ ಗೋಸ್ಟು ಒಂದಷ್ಟು ಬಹುಭಾಗ ಹೋಗ್ತಕ್ಕಂಥದ್ದೇ MP ರಾಘವೇಂದ್ರ ಅವರಿಗೆ, ಅದರಲ್ಲಿ 2 ಮಾತೇ ಇಲ್ಲ. ಈ ರೀತಿಯ ಹೊಸ ಯೋಜನೆಗಳು, ಹೊಸ ಇದಕ್ಕೆ ಅಸಾಧ್ಯವಾಗಿದ್ದನ್ನು ಸಾಧ್ಯ ಮಾಡಿರ್ತಕ್ಕಂಥ ನೀವು ನಗರ ಹೋಬಳಿಗೆ ಬಂದಾಗ ಯಾಕೆ ಅಸಾಧ್ಯ ಅಂತ ಮಾತುಗಳನ್ನು ಹೇಳ್ತೀರಂತ ಅರ್ಥ ಆಗೋದಿಲ್ಲ ಅಂತ. ಖಂಡಿತವಾಗಿ ಸ್ವಾಮಿ, ಇನ್ನು ಯುವಕರಿದ್ದೀರಿ. ಯಾಕೆ ಕೇಳಿದ್ರೆ ನಗರ ಹೋಬಳಿ, ನಾನು ಹೇಳೋದು ಹೆತ್ತ ತಾಯಿಯೇ ದೂರ ಮಾಡಿದಾಗ ಏನಾಗ್ತದೆ ನಗರ ಹೋಬಳಿ ಪರಿಸ್ಥಿತಿ. ಹೋಬಳಿದು ಆವತ್ತಿಂದ ಇವತ್ತಿನ ತನಕ ಕೂಡ ತ್ರಿಶಂಕು ಸ್ಥಿತಿ ನಮ್ಮದು. ಆ ಕಡೆನೂ ಹೋಗಂಗಿಲ್ಲ, ಈ ಕಡೆನೂ ಹೋಗಂಗಿಲ್ಲ, ನಮ್ಮ ಕಡೆ ಯಾರೂ ಬರಂಗೂ ಇಲ್ಲ ಅಂತ. ಆ ಪರಿಸ್ಥಿತಿಯಲ್ಲಿ ನಗರ ಹೋಬಳಿ ಇದೆ ಅಂತ. ನಾವೆಲ್ಲ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತೇವೆ. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಹೋಬಳಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಗರ ಹೋಬಳಿ. ಆ ದುರಂತ ಏನು ಗೊತ್ತಾ, ತೀರ್ಥಹಳ್ಳಿ ತಾಲೂಕಿಗೆ ನಗರ ಹೋಬಳಿ ಸೇರೋದಿಲ್ಲ. ಹಾಗಾಗಿ ನಗರ ಹೋಬಳಿ ಅಂತಕ್ಕಂಥದ್ದು ನನಗೆ ಗೊತ್ತಿರೋ ಪ್ರಕಾರ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ತೀರ್ಥಹಳ್ಳಿ ನಡೀತಕ್ಕಂಥ ಯಾವುದೇ ಪಕ್ಷದ ಕಾರ್ಯಕ್ರಮಗಳಲ್ಲೂ ಕೂಡ ಅಥವಾ ಅಧಿಕೃತವಾಗಿ ನಗರ ಹೋಬಳಿ ಕೂಡ ನಮ್ಮದು ಒಂದು ಭಾಗ ಅಂಥೇಳಿ ಗಂಭೀರವಾಗಿ ಇಲ್ಲಿ ತನಕ ಪರಿಗಣಿಸಲೇ ಇಲ್ಲ ಅಂತ. ನಮ್ಮ ನಾಯಕ ಎಲ್ಲೋ ಒಂದು ಕಡೆ ಆಯಾ ಪಕ್ಷದ ಪ್ರಚಾರಗಳಲ್ಲಿ, ಆಯಾ ಪಕ್ಷದ ಮೀಟಿಂಗ್ಗಳಲ್ಲಿ ಎಲ್ಲೋ ಹೋದಾಗ ನಗರ ಹೋಬಳಿಯಿಂದ ಇಷ್ಟು ಜನ ಬಂದರು, ನಗರ ಹೋಬಳಿಯಿಂದ ಇಷ್ಟು ಜನ ಬಂದರು ಅಂತ ಹೇಳ್ತಕ್ಕಂಥದ್ದಕ್ಕೆ ನಗರ ಹೋಬಳಿ ಸೀಮಿತ ಆಗಿದೆ ಬಿಟ್ಟರೆ ನಗರ ಹೋಬಳಿಯನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ ಅಂತ. ನಿಮಗೆ ಒಂದು ಉದಾಹರಣೆ ಕೇಳ್ತೇನೆ. ಒಂದು ವೇಳೆ ಗಂಭೀರವಾಗಿ ಪರಿಗಣಿಸಿದರೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ನಗರ ಹೋಬಳಿ ಬರುತ್ತಲ್ವಾ. ಆದರೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ನಡೆದಿರುವ ಸರ್ಕಾರದ ಅಧಿಕೃತ ಕಾರ್ಯಕ್ರಮಗಳಲ್ಲಿ ನಗರ ಹೋಬಳಿ ಕೂಡ ನಮ್ಮ ಕ್ಷೇತ್ರದ ಒಂದು ಭಾಗ ಅಂತ ಯಾವುದಾದ್ರು ಅಧಿಕೃತ ಕಾರ್ಯಕ್ರಮಗಳು ನಡೆದಿದ್ದರೆ ನೀವು ಹೇಳ್ಬೋದು. ಯಾವುದೇ ಶಾಸಕರ ಇದ್ದಾಗಲಾಗಲಿ, ಯಾವುದೇ ಸರ್ಕಾರಗಳಿದ್ದಾಗಲಾಗಲಿ ತೀರ್ಥಹಳ್ಳಿ ವಿಧಾನಸಭೆ ಕ್ಷೇತ್ರದ ಅಧಿಕೃತ ಕಾರ್ಯಕ್ರಮ ನಗರ ಹೋಬಳಿಯೂ ಕೂಡ ನಮ್ಮದು ಒಂದು ಭಾಗ ಅಂಥೇಳಿ ಆ ಕಾರ್ಯಕ್ರಮ ನಡೆದಿದ್ದರೆ ಅದನ್ನು ನೀವು ಯಾರಾದರೂ ನೆನಪಿದ್ರೆ ಅದನ್ನು ಹೇಳ್ಬೋದು. ಖಂಡಿತ ಅಂಥ ನಿದರ್ಶನಗಳೇ ಇಲ್ಲ ಅಂತ. ಇನ್ನು ನಮಗೆ ಹೊಸನಗರ ತಾಲೂಕು, ಆವತ್ತಿಂದ ಇವತ್ತಿನ ತನಕ ನಗರ ಹೋಬಳಿಗೆ ಹೊಸನಗರ ತಾಲೂಕು, ಎಲ್ಲೋ ಒಂದು ಕಡೆ ಹೊಸನಗರ ತಾಲೂಕು ಕೇಂದ್ರವನ್ನು ಪ್ರತಿನಿಧಿಸ್ತಕ್ಕಂಥದ್ದು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಆ ಸಾಗರಕ್ಕೆ ನಗರ ಹೋಬಳಿಗೆ ಏನು ಸಂಬಂಧ ಕೇಳಿದ್ರೆ, ನಿಟ್ಟೂರು ಗ್ರಾಮ ಪಂಚಾಯತಿ ಒಂದು ಸಂಬಂಧ ಅನ್ನೋದು ಬಿಟ್ಟರೆ ಉಳಿದಿರ್ತಕ್ಕಂಥ 9 ಗ್ರಾಮ ಪಂಚಾಯತಿಗಳಿಗೂ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೂ ಯಾವುದೇ ಸಂಬಂಧ ಇಲ್ಲ. ಎಲ್ಲ ಈ 9 ಪಂಚಾಯತ್ ಸದಸ್ಯರು ಏನಾದರೂ ತಾಲೂಕು ಕೇಂದ್ರಗಳಲ್ಲಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಹೋಗಿ ಹಿಡಿಬೇಕಾಗ್ತದೆ ಅಂತ. ಎಲ್ಲೋ ಒಂದು ಕಡೆ ಅಲ್ಲೇನೋ ಕೆಲಸ ಆಗಬೇಕು ಅಂತ ಆದರೆ ಅಥವಾ ಏನೋ ಮಾಡೋದಾದರೆ ಅವರನ್ನು ಹೋಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಆ ಶಾಸಕರು ಏನಾದ್ರು ಒಳ್ಳೆಯವರಾಗಿದ್ದರೆ ಒಂದಿಷ್ಟು ಕೆಲಸಗಳು ಈ ಭಾಗಕ್ಕೆ ಆಗ್ತದೆ. ಎಲ್ಲಿ ನೇರವಾಗಿ ನಮ್ಮದೇ ಶಾಸಕರಿಲ್ಲ, ನೇರವಾಗಿ ನಮ್ಮದೇ ಕ್ಷೇತ್ರ ಇಲ್ಲ. ಈ ರೀತಿ ತ್ರಿಶಂಕು ಪರಿಸ್ಥಿತಿ ಆವತ್ತಿಂದ ಇವತ್ತಿನ ತನಕ ಇದ್ದಾವೆ. ಈ ನಡುವೆ ನನಗೆ ಇನ್ನೊಂದು ಆಶ್ಚರ್ಯ ಆಗಿದೆ ಕೇಳಿದ್ರೆ, ನಮ್ಮ ಹಲವು ಪಕ್ಷಗಳ ಕಾರ್ಯಕರ್ತರು ಮತ್ತು ಮುಖಂಡರ ಬಗ್ಗೆ ಅವ್ರು ಏನು ನನಗೆ ಗೊತ್ತಿಲ್ಲ, ಅವರು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ.
ಖಂಡಿತ ನಗರ ಹೋಬಳಿ ವಿಚಾರವಾಗಿ ಈ ತನಕ ಗಂಭೀರವಾಗಿ ಪರಿಗಣಿಸದಿದ್ದರೆ ಎದೆ ತಟ್ಟಿ ಹೇಳಿ, ನಾನು ನಗರ ಹೋಬಳಿಯ ಬಗ್ಗೆ ಈ ರೀತಿ ನಮ್ಮ ಪಕ್ಷದ ಮೂಲಕ ಈ ರೀತಿಯ ಶಾಶ್ವತವಾಗಿರ್ತಕ್ಕಂಥ ನಗರ ಹೋಬಳಿಗೆ ಜೀವ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಯಾರೇ ಇದ್ರೂ ಹೇಳ್ಬೋದು ಅಂತ. ಖಂಡಿತ ಅರ್ಥ ಆಗ್ತಾ ಇಲ್ಲ. ಖಂಡಿತ ನಾನು ಹೇಳ್ತೇನೆ, ಪಕ್ಷಗಳ ಮೇಲಾಟದಲ್ಲಿ ತಮ್ಮ ನಾಯಕರನ್ನು ಸಮರ್ಥಿಸಿಕೊಳ್ಳೋ ಬರದಲ್ಲಿ ನಗರ ಹೋಬಳಿಯ ಅಭಿವೃದ್ಧಿಯನ್ನ, ನಗರ ಹೋಬಳಿಗೆ ಶಾಶ್ವತವಾಗಿ ಏನೋ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋದು ನೀವೆಲ್ಲ ಮರಿತಿದ್ದೀರಿ ಅಂತಕ್ಕಂಥದ್ದನ್ನ ನೆನಪು ಮಾಡಕ್ಕೆ ಬಯಸ್ತೇನೆ ಅಂತ. ಖಂಡಿತ ಎಲ್ಲೋ ಒಂದು ಕಡೆ ನಗರ ಹೋಬಳಿಗೆ ಅಭಿವೃದ್ಧಿಗೆ ಆಗಬೇಕು ಅಂತ ಹೇಳಿದ್ರೆ ಪಕ್ಷಾತೀತ ಸಂಘಟನೆಗಳು ಬೇಕೇ ಬೇಕಾಗಿದೆ ಅಂತ. ಎಲ್ಲೋ ಒಂದು ಕಡೆ ನಮ್ಮ ನಾಯಕರನ್ನು ನಾವು ಸಮರ್ಥಿಸ್ಕೊಳ್ಳೋದು, ನಮ್ಮ ನಾಯಕರನ್ನ ಮತ್ತೊಂದು ಕಡೆ ಸಮರ್ಥಿಸ್ಕೊಳ್ಳೋದು, ಈ ಬರದಲ್ಲಿ ನಗರ ಹೋಬಳಿಗೆ ಏನಾಗಬೇಕಾಗಿದೆ ಅದನ್ನು ಆಗಬೇಕಾದ ನಿಟ್ಟಿನಲ್ಲಿ ಗಟ್ಟಿ ಮಾತಾಡೋಕ್ಕೂ ಕೂಡ ಆಯಾ ಪಕ್ಷದ ಬೆಂಬಲಿಗರು ಮುಖಂಡರು ಹೆದರ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಅಚ್ಚರಿ ಆಗ್ತದೆ ಅಂತ. ಖಂಡಿತ ನಾನು ಹೇಳ್ತೇನೆ, ಖಂಡಿತವಾಗಿ ಹೇಳ್ತೇನೆ, ಸಂಸದರನ್ನಾಗಲಿ, ಶಾಸಕರನ್ನಾಗಲಿ, ಮಾಜಿ ಶಾಸಕರನ್ನಾಗಲಿ, ಮಾಜಿ ಸಂಸದರನ್ನಾಗಲಿ ಇವ್ರನ್ನೆಲ್ಲ ಒಂದು ವೇಳೆ ಟೀಕೆ ಮಾಡೋದ್ರಲ್ಲಿ ಯಾವುದು ಅರ್ಥ ಇಲ್ಲ ಅಂತ ಒಂದು ಕಡೆ ಅನಿಸ್ತದೆ. ನಮ್ಮ ಚಿನ್ನ ಚೆನ್ನಾಗಿದ್ದರೆ ನಮ್ಮೂರಿನ ಮುಖಂಡರು, ನಮ್ಮ ಪಕ್ಷಗಳ ಮುಖಂಡರು, ನಮ್ಮ ಪಕ್ಷಗಳ ಕಾರ್ಯಕರ್ತರು ನಗರ ಹೋಬಳಿ ಅಭಿವೃದ್ಧಿಯೇ ನಮ್ಮ ಮಾನದಂಡ, ಇಲ್ಲಿ ಪಕ್ಷ ಅನ್ನೋದು ನಗಣ್ಯ, ಇಲ್ಲ ನಾಯಕರು ಅನ್ನೋದು ನಗಣ್ಯ ಅನ್ನೋ ರೀತಿಯಲ್ಲಿ ಏನಾರು ಆಗಿದ್ದಿದ್ರೆ ನಗರ ಹೋಬಳಿಯ ಚಿತ್ರಣವೇ ಯಾವತ್ತೋ ಬದಲಾಗ್ತಿತ್ತು ಅಂತ ಕೇಳಿ ನನ್ನ ಅಭಿಮತ. ಖಂಡಿತ ನೋಡಿ, ನಗರ ಹೋಬಳಿ ಇತಿಹಾಸ ನೋಡಿ, ಇಡೀ ಭೂಪ್ರದೇಶ ನೋಡಿದ್ರೆ ನಿಮಗೆ 90% ಇರ್ತಕ್ಕಂಥದ್ದು ಹಿನ್ನೀರು ತುಂಬಿಕೊಂಡಿದೆ. ಅದರಲ್ಲೂ ಮತ್ತು ಉಳಿದಿರ್ತಕ್ಕಂಥ ಪ್ರದೇಶಗಳಲ್ಲಿ ಅಲ್ಲೂ 90% ಇರ್ತಕ್ಕಂಥದ್ದು ಅಭಯಾರಣ್ಯ. ನಿಮ್ಗೆ ಇವತ್ತು ಇಲ್ಲಿ ತನಕ ಇಲ್ಲಿರ್ತಕ್ಕಂಥ ಮನೆಗಳಿಗೆ ಹಕ್ಕುಪತ್ರ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಇದನ್ನು ಯಾರೊಂದು ಯೋಚನೆ ಮಾಡಬೇಕು? ಸಂಘಟಿತ ಹೋರಾಟ ಇಲ್ಲ ಅಂತ. ಸಂಘಟಿತ ಹೋರಾಟ ಎಲ್ಲರೂ ಒಂದು ಕಡೆ ಸ್ಟಾರ್ಟ್ ಆದರೂ ಕೂಡ ಅಲ್ಲಿ ಪಕ್ಷದ ಬಣ್ಣ ಹಚ್ಕೊಳ್ತಕ್ಕಂಥದ್ದು, ಇದು ನಗರ ಹೋಬಳಿಯ ದುರಂತ ಅಂತ. ಖಂಡಿತವಾಗಿ ಎಲ್ಲ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ನಮ್ಮ ಮನವಿ ಇಷ್ಟೇ, ನಮ್ಮ ನಾಯಕರಾಗಿರ್ತಕ್ಕಂಥ ಸಂಸದರಿರ್ಬೋದು, ನಮ್ಮ ನಾಯಕರಾಗಿರ್ತಕ್ಕಂಥ ಶಾಸಕರಿರ್ಬೋದು, ನಮ್ಮ ನಾಯಕರಾಗಿರ್ತಕ್ಕಂಥ ಮಾಜಿ ಶಾಸಕರಿರ್ಬೋದು, ನಮ್ಮ ನಾಯಕರಾಗಿದ್ದ ಮಾಜಿ ಮುಖಂಡರುಗಳಿರ್ಬೋದು, ಇವನ್ನೆಲ್ಲ ಒಟ್ಟಾರೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ನೀವೆಲ್ಲ ಕೈ ಹಾಕಿದ್ರೆ ನಗರ ಹೋಬಳಿ ಎಲ್ಲೋ ಒಂದು ಕಡೆ ಮುಳುಗುವಾಗ ಒಂದು ಹುಲ್ಲು ಕಡ್ಡಿ ಆಸರೆ ಅನ್ನೋ ರೀತಿಯಲ್ಲಿ ಆಸರೆಯಾಗಿ ನಿಮ್ಮ ನಗರ ಹೋಬಳಿಯ ಮುಖಂಡರು ಕಾರ್ಯಕರ್ತರು ಮನಸ್ಸು ಮಾಡಬೇಕೆ ಬಿಟ್ಟರೆ ಎಲ್ಲೋ ಒಂದು ಕಡೆ ಅಲ್ಲೂ ಹೋಗಿ ಅಥವಾ ಅವ್ರು ಹೀಗೆ ಇಲ್ಲ ಇವ್ರು ಹೀಗೆ ಅಂಥೇಳಿ ಚುಚ್ಚಿ ಕೊಡೋದ್ರಿಂದ ಯಾವುದೇ ಉಪಯೋಗ ಇಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ. ಖಂಡಿತವಾಗಿ ಹೇಳ್ತೇನೆ, ನಗರ ಹೋಬಳಿಗೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನಾವೆಲ್ಲ ಒಟ್ಟಾಗಲೇಬೇಕು. ಯಾಕೆ ಕೇಳಿದ್ರೆ ಇಲ್ಲಿ ಪಕ್ಷ ಹೋಬಳಿ ಅಭಿವೃದ್ಧಿ ವಿಚಾರ ಬಂದಾಗ ಪಕ್ಷ ಅನ್ನೋದು ಖಂಡಿತವಾಗಿ ತಗೋಬೇಡಿ. ಏನೋ ಹೇಳ್ತದೆ, ಆ ಹೋರಾಟಕ್ಕೆ ಬಂದಾಗ ನೀವು ಬಂದಿಲ್ಲ, ಈ ಹೋರಾಟಕ್ಕೆ ಬಂದಾಗ ನಾವು ಬರಲ್ಲ ಅಲ್ರಿ. ಈಗಾದರೆ ಹೋಬಳಿ ಅಭಿವೃದ್ಧಿ ಹೇಗೆ ಆಗಕ್ಕೆ ಸಾಧ್ಯ? ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರ್ತಕ್ಕಂಥ, ಸಂಸದರಾಗಿರ್ತಕ್ಕಂಥ, ಕ್ರಿಯಾಶೀಲರು ಆಗಿರ್ತಕ್ಕಂಥ ಮಾನ್ಯ BY ರಾಘವೇಂದ್ರ ಅವರಲ್ಲಿ ನನ್ನ ಒಂದು ಕೊನೆಯ ನಿವೇದನೆ ಇದು. ಯಾಕೆ ನಗರ ಹೋಬಳಿ ಬಸವಳಿದಿದೆ ಸರ್. ನಗರ ಹೋಬಳಿ ಸಮಸ್ಯೆಯಿಂದ ಇವತ್ತಿಗೂ ಕೂಡ ಬಸವಳಿತಾ ಇದೆ. ಇಲ್ಲಿ ಆಗಬೇಕಾದಂಥ ಕೆಲಸಗಳು ಯಾವುದು ಕೂಡ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ರೊಟೀನ್ ಕೆಲಸಗಳಿರ್ಬೋದು, ರಸ್ತೆ, ಚರಂಡಿ, ಮೋರಿ, ಬಾವಿ ಇಂಥ ಕೆಲಸಗಳು ಬಿಟ್ಟರೆ ಶಾಶ್ವತವಾಗಿ ನಮಗೆ ನಗರ ಹೋಬಳಿಗೆ ಭವಿಷ್ಯದ ಜೀವಂತಿಕೆ ಕೊಡ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳು ರೂಪುಗೊಳ್ತಾ ಇಲ್ಲ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ನಾನು ಹಿಂದೆ ಕೂಡ ನಿಮಗೆ ಮನವಿ ಮಾಡಿದ್ದೆ, ಒಂದು ದಿವಸದ ಮಟ್ಟಿಗಾದರೂ ನಗರ ಹೋಬಳಿಯಲ್ಲಿ ಸ್ಟೇ ಮಾಡಿ ಅಂತ. ಯಾಕೆ ಹೇಳಿದ್ರೆ ಆ ಸಂದರ್ಭದಲ್ಲೂ ಇಡೀ ನಗರ ಹೋಬಳಿಯ ಸಮಸ್ಯೆ ನಿಮ್ಮ ಗಮನಕ್ಕೆ ತರೋದಕ್ಕೆ ಪೂರಕ ಆಗ್ತದೆ ಅಂತ. ಒಂದು ವೇಳೆ ಆ ಸಮಸ್ಯೆಗಳು ನಿಮಗೆ ಬಂದಾಗ ಈ ಕ್ಷೇತ್ರ ನಿಮ್ಮ ಅವಧಿಯಲ್ಲಿ ಈ ನಗರ ಹೋಬಳಿಗೆ ಏನಾದರೂ ನೀವು ಸಹಕಾರ ಮಾಡ್ತೀರಿ ಅನ್ನೋ ವಿಶ್ವಾಸ ಮತ್ತು ಭರವಸೆ ನಮಗಿದೆ ಅಂತ. ಕಾಡು ಪ್ರಾಣಿಗಳಿಗೆ ಸಿಗ್ತಕ್ಕಂಥ ಮಹತ್ವ ಕೂಡ ಇಲ್ಲಿಯ ಜನರಿಗೆ ಸಿಗ್ತಿಲ್ಲ ಅಂತಕ್ಕಂಥದ್ದೇ ನಮಗೆ ಖೇದಾಗ್ತಿದೆ. ಮುಂದೆ ಏನು ಅನ್ನೋ ಆತಂಕ ಕೂಡ ಇದೆ. ಮತ್ತೊಂದು ಕಡೆ ಇವತ್ತು ಕೂಡ 90% ಜನಗಳಿಗೆ ಹಕ್ಕುಪತ್ರವೇ ಇನ್ನೂ ಸಿಕ್ಕಿಲ್ಲ ಅಂತ. ಇಂತಿಂಥ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳಿದ್ದಾವೆ. ಈ ನಡುವೆ ನಮಗೆ ಎಲ್ಲೋವಂತೆ ಆರ್ಥಿಕ ಚೈತನ್ಯ ಬೇಕು ಅಂತ ಹೇಳಿದ್ರೆ, ಆರ್ಥಿಕ ಚೈತನ್ಯ ಕೊಡಬೇಕು ಅಂತ ಆದರೆ ಇಲ್ಲಿರ್ತಕ್ಕಂಥ ಪ್ರವಾಸೋದ್ಯಮದ ಅಭಿವೃದ್ಧಿಯ ಕಾರಣ ಅಂತ ಕೂಡ ಗೊತ್ತಿದೆ. ಇದು ಯಾವುದೂ ಆಗಿಲ್ಲ ಅಂತ ಹೇಳಿದ್ರೆ ಕೊನೆಯದಾಗಿ ಒಂದು ಮಾತು ಏನಾಗತ್ತೆ ಕೇಳಿದ್ರೆ, ಮುಂದೆ ಏನು ನಗರ ಹೋಬಳಿ ಏನು ಸ್ಟಾರ್ಟ್ ಆಗುತ್ತೆ, ಈಗ ಹೆದ್ದಾರಿ ಆ ಕಡೆ ಹೋಗುತ್ತೆ, ಬೆಕ್ಕೋಡಿ ಇದು ಬಿಲ್ಸಾಗರದ ಆ ಕಡೆ ಹೋಗುತ್ತೆ, ಈ ಕಡೆಯಿಂದ ನಿಮಗೆ ಆಗುಂಬೆ ಟನಲ್ ಆಗ್ತದೆ, ಹುಲಿಕಲ್ಲು ಎಲ್ಲೋ ಒಂದು ಕಡೆ ತನ್ನ ಮಹತ್ವವನ್ನು ಕಳ್ಕೊಳ್ತದೆ. ಎಲ್ಲ ಈ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಏನು ಅನಿಸ್ಬೋದು ಕೇಳಿದ್ರೆ, ನಗರ ಹೋಬಳಿಗೆ ಪ್ರವೇಶ ನಿಷಿದ್ಧ ಅನ್ನೋ ರೀತಿಯಲ್ಲಿ ಒಂದು ನಾಮಫಲಕವನ್ನು ಹಾಕಿಬಿಟ್ರೆ ನಗರ ಹೋಬಳಿ ಜನ ನಗರ ಹೋಬಳಿಯಲ್ಲೇ ಬದುಕಂಥ ಪರಿಸ್ಥಿತಿ ಉಂಟಾಗ್ಬೋದು ಅಂತಕ್ಕಂಥ ಆತಂಕ ಕೂಡ ನಮಗೆ ಎದುರಾಗ್ತಾ ಇದೆ. ಮತ್ತೊಮ್ಮೆ ನಿಮ್ಮಲ್ಲಿ ನಿವೇದನೆ ಮಾಡ್ಕೊಳ್ತೇನೆ, ಒಂದು ದಿವಸದ ಮಟ್ಟಿಗಾದರೂ
ನಗರ ಹೋಬಳಿಯಲ್ಲಿ ಸ್ಟೇ ಮಾಡಿ. ಈ ಸ್ಟೇ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಇಡೀ ನಗರ ಹೋಬಳಿಯ ಸಮಸ್ಯೆ ನಿಮಗೆ ಅರ್ಥ ಆಗ್ತದೆ. ಅರ್ಥ ಆದ ನಂತರ ಖಂಡಿತ ವಿಶ್ವಾಸ ಇದೆ, ನಗರ ಹೋಬಳಿಗೆ ಎಲ್ಲೋ ಒಂದು ಕಡೆ ನಿಮ್ಮ ಅವಧಿಯಲ್ಲಿ ಒಂದಷ್ಟು ಅಭಿವೃದ್ಧಿಯ ಕೆಲಸಗಳು, ಒಂದಷ್ಟು ಚೈತನ್ಯ ನೀಡ್ತಕ್ಕಂಥ ಕೆಲಸಗಳು, ಭವಿಷ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಯೋಜನೆಗಳು ನಿಮ್ಮಿಂದ ಬರ್ತದೆ ಅಂತಕ್ಕಂಥ ವಿಶ್ವಾಸ ಖಂಡಿತವಾಗಿ ನಮಗಿದೆ. ದಯಮಾಡಿ ಏನು ಮಾಡ್ತೇನೆ, ಖಂಡಿತ ಯಾಕೆ ಕೇಳಿದ್ರೆ, ನಿಮ್ಮ ಮೇಲೆ ಯಾಕೆ ವಿಶ್ವಾಸ ಕೇಳಿದ್ರೆ, ಪ್ರತಿ ಮಾತಿನಲ್ಲೂ ಭರವಸೆ ಅನ್ನೋದು ಇರ್ತದೆ. ಯಾರೋ ಹತಾಶೆಗೆ ಬಂದಾಗ ಸಂದರ್ಭದಲ್ಲೂ ಕೂಡ ಅವರಿಗೆ ವಿಶ್ವಾಸ ತುಂಬುವಂಥ ಕೆಲಸವನ್ನು ಮಾಡ್ತೀರಿ. ನಿಮ್ಮ ಅವಧಿಯಲ್ಲಿ ಬನ್ನಿ, ಖಂಡಿತವಾಗಿ ಮೊನ್ನೆ ನೀವು ಬಂದು ಮಾತಾಡಿರ್ತಕ್ಕಂಥದ್ದನ್ನು ಕೇಳಿದ ಮೇಲೆ ಎಲ್ಲೋ ಒಂದು ಕಡೆ ನಿರಾಸೆ, ಎಲ್ಲೋ ಒಂದು ಕಡೆ ಇರ್ತಕ್ಕಂಥ ಅವಕಾಶವೆಲ್ಲ ತಪ್ಪೋಯ್ತು ಅಂತಕ್ಕಂಥ ಎಲ್ಲೋ ಒಂದು ಕಡೆ ನಮಗೆ ಬೇಸರ ಆಗಿದ್ದು ನಿಜ. ಹಾಗಾಗಿ ನಿಮಗೆ ಸಂಪರ್ಕಿಸ್ತಕ್ಕಂಥ ರೀತಿಯಲ್ಲಿ ಈ ಎಪಿಸೋಡನ್ನು ಮಾಡಲಾಗಿದೆ. ಖಂಡಿತವಾಗಿ ಇನ್ನೊಮ್ಮೆ ನಿಮ್ಮಲ್ಲಿ ನಿವೇದನೆ ಮಾಡ್ತೇನೆ, ದಯಮಾಡಿ ಒಮ್ಮೆ ನಗರ ಹೋಬಳಿಗೆ ಬನ್ನಿ. ನಗರ ಹೋಬಳಿ ಒಂದು ದಿವಸ ಸ್ಟೇ ಮಾಡಿ ನಮ್ಮ ಜೊತೆಗೆ ಕಾಲ ಕಳೀರಿ. ಜೊತೆಗೆ ಇಲ್ಲಿಯ ಸಮಸ್ಯೆಗಳು ನಿಮಗೆ ಅರ್ಥ ಆಗ್ತದೆ ಅನ್ನೋ ವಿಶ್ವಾಸದಲ್ಲಿ ನಮಸ್ಕಾರ.